ನೀವೀಗ ನೋಡ್ತಾ ಇದ್ದೀರಿ ಇಂಚಿಗೇರಿ ಮಠದ ಸುಂದರ ರಮಣೀಯ ದೃಶ್ಯವನ್ನು. ನೀವೀಗ ಸುಂದರವಾಗಿ ಬೆಳೆದು ನಿಂತಿರುವ ಬೇವಿನ ಮರ ಹಾಗೂ ಹುಣಸೆ ಮರ ಹಾಗೂ ವಿವಿಧ ತರಹದ ಮರಗಳನ್ನು ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ತುಂಬ ವಿಶಾಲ ಪ್ರದೇಶದಲ್ಲಿ ಹಾಗೂ ತುಂಬ ಸುಂದರವಾಗಿ ಬೆಳೆದಿರುವಂತಹ ಇಂಚಿಗೇರಿ ಮಠದ ಆವರಣದಲ್ಲಿರುವ ಗಿಡಮರಗಳನ್ನು ನೀವೀಗ ಚಿತ್ರಣದಲ್ಲಿ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಅರಣ್ಯದಿಂದನೇ ಕೂಡಿರುವಂತಹ ಇಂಚಿಗೇರಿ ಮಠದ ಒಂದು ರಮಣೀಯ ದೃಶ್ಯ. ಗಿಡಮರಗಳ ವ್ಯವಸ್ಥೆಯನ್ನು ಮಾಡ್ತಾ ಇರುವ ವ್ಯಕ್ತಿಯ ಜೊತೆ ನಾವೀಗ ಮಾತಾಡೋಣ. ನಮಸ್ಕಾರ ರೀ. ನಮಸ್ಕಾರ. ಈಗ ನಾವು ಇಂಚಿಗೇರಿ ಮಠದ ನಿವಾಸಿಗಳಾದ ಹಾಗೂ ಪರಿಸರ ಪ್ರೇಮಿಯಾದ ಅನಿಲ್ ಕುಮಾರ್ ತೋರತ್ ಅವರ ಜೊತೆಗೆ ನಾವೀಗ ಮಾತಾಡ್ತೀವಿ. ಸಂಪೂರ್ಣ ಮಾಹಿತಿಯನ್ನು ಅವರು ಈಗ ನಮಗೆ ನೀಡ್ತಾರೆ ಪರಿಸರದ ಬಗ್ಗೆ. ಎಷ್ಟು ವರ್ಷಗಳಿಂದ ನೀವು ಇಂಚಿಗೇರಿ ಮಠದಲ್ಲಿ ವಾಸ ಮಾಡ್ತೀರಿ? ನಾವು ಇಲ್ಲೇ ಹುಟ್ಟಿದೀವ್ರಿ. ಇಲ್ಲೇ ಹುಟ್ಟಿ ಇಲ್ಲೇ ಸೇವಾ ಮಾಡ್ಕೊತ ಇಲ್ಲೇ ಇದೀವ್ರಿ. ಎಷ್ಟು ವರ್ಷಗಳಿಂದ ನೀವು ಈ ಗಿಡಗಳ ಸೇವೆಯನ್ನು ಮಾಡ್ತೀರಿ? ಇವು ಗಿಡಗಳ ತೋರ ಇದು ಏನೈತ್ರಲ್ಲ, ಇದು ಏರಿಯಾರ್ ಒಂದ 5-6 ಸಾವಿರ ಗಿಡ ಹಚ್ಚೇನ್ರಿ. 5-6 ಸಾವಿರದಾಗ ಈ ಏರಿಯಾ ಐತ್ರಲ್ಲ ಪೂರ್ತಿ 1200 ಗಿಡಗಳು ಅದಾವ್ರಿ. ಇಲ್ಲಿ 1200 ಇದು 7 ವರ್ಷ ಆತ್ರಿ ಇವು ಹಚ್ಚಿ. ಈ ಪ್ಲಾಟ್ ಅಲ್ಲಿ 1200 ಗಿಡಗಳು ಅದಾವ. ಹ್ಞೂ ರೀ, 7 ವರ್ಷ ಆತ್ರಿ ಇದನ್ನ ಹಚ್ಚಿ. ಒಂದೇ ತರ ಗಿಡ ಅದಾವ. ಮತ್ತೆ ಇಲ್ಲಿ ಹುಲಿ ಗುಡ್ಡ ಐತ್ರಿ. ಅಲ್ರಿ, ಇಲ್ಲಿ ಒಂದೇ ತರ ಗಿಡ ಅದಾವ? ಇಲ್ರಿ, ಎಲ್ಲಾ ತರ ರೀ. ಎಷ್ಟ್ ತರ ಗಿಡ ನೀವು ಇಲ್ಲಿ ಹಚ್ಚಿರಿ? ಇಲ್ಲಿ ಬೇನ್ ಗಿಡ ರೀ, ಹುಂಚಿನ ಗಿಡ ರೀ, ಹೊಂಗಿ ಗಿಡ ರೀ, ಹಲಸಿನ ಗಿಡ ರೀ. ಆಲೆ ಕಾಣ್ತೈತಿಲ್ಲ, ಹಲಸಿನ ಮರ ರೀ. ಅದ ಹಲಸಿನ ಗಿಡ ಪ್ರತಿಯೊಂದು ಎಲ್ಲಾ ಗಿಡಗಳು ಹಚ್ಚಿದಿವ್ರಿ. ಮಾವಿನ ಗಿಡ ರೀ, ಏನ್ ಸಿಗ್ತದೆ ಅವ್ ಎಲ್ಲಾ ಗಿಡಗಳು ತಂದು ಹಚ್ಚಿದೀವಿ ನೋಡ್ರಿ. ದಿನನಿತ್ಯ ಗಿಡಗಳ ಮರಗಳ ವ್ಯವಸ್ಥೆ ನೀವು ಮಾಡ್ತೀವಿ? ಮಾಡ್ತೀವ್ರಿ. ಬೇಸಿಗೆಯಲ್ಲಿ ಇತ್ತು ಯಾವ ತರ ವ್ಯವಸ್ಥೆಯನ್ನ ಮಾಡಿ? ಬೇಸಿಗೆ ಈಗ ನೀರ್ ಹಾಕೋ ಸಂಬಂಧ ಮಡಿಗಳು ಮಾಡ್ಲಾತಿದ್ವಿ ನೋಡ್ರಿ ಇವ್ರಿ. ಈಗ ನೀರಿನ ವ್ಯವಸ್ಥೆ ಮಾಡ್ತೇವ್ರಿ. ಟ್ಯಾಂಕರ್ ತಂದ್ರಿ, ಅಜ್ಜವ್ರ ಟ್ಯಾಂಕರ್ ಕೊಡ್ತಾರ ಇಲ್ಲಿ. ಟ್ಯಾಂಕರ್ ತಂದ್ ಇವಕ್ಕೆಲ್ಲಾ ನೀರಿನ ವ್ಯವಸ್ಥೆ ಮಾಡ್ಕೋತೇವ್ರಿ ಈಗ ಪೂರ್ಣ ರೀ. ಮತ್ತೆ ಎಲ್ಲೆಲ್ಲಿ ಹಚ್ಚಿರಿ ನೀವು? ಮತ್ತೆ ಇಲ್ಲಿ ಹುಲಿ ಗುಡ್ಡ ಐತ್ರಿ, ಅಲ್ಲಿ ಹಚ್ಚಿದಿವ್ರಿ. 1800 ಗಿಡ ಅಲ್ಲಿ ಹಚ್ಚಿದಿವ್ರಿ. ಮತ್ತೆ ಇಲ್ಲಿ ಮಠದ ಹೊಲ ಅಂತ ಹೇಳಿ ಬರ್ತೈತ್ರಿ, ಕೆರಿ ದಂಡಿಗ್ರಿ, ಅಲ್ಲಿ ಮಡ್ಡಿ ಎಲ್ಲಾ ಅದನ್ನ ಹಚ್ಚಿದಿವ್ರಿ. ಪೂರ್ತಿ ಎಲ್ಲಾ ಕಡೆ ಹಚ್ಚಿದಿವ್ರಿ. ನೀವು ಪರಿಸರದ ಬಗ್ಗೆ ನಿಮಗ್ ಒಲವು ಬರಕ್ ಕಾರಣ? ಅಂದ್ರ ಅಜಾವಳ ಸಣ್ಣ ಇರ್ತ ಗಿಡ ಹಚ್ಚುದು, ಇದನ್ ಮಾಡುದು. ಹಿಂಗ ಇಲ್ಲಿ ಗುರುಗಳು ಪೂರ್ತಿ ಅದನ್ನ ಕಾಯಕ್ ಹಾಕಿ ಕೊಟ್ಟವ್ರ ಅವ್ರಿ. ಇಲ್ಲಿ ಪ್ರತಿಯೊಂದ್ ಹಿಂಗ್ ಗಿಡ ಹಚ್ಚಬೇಕು, ಇದನ್ ಮಾಡ್ಬೇಕು, ಹಿಂಗೆಲ್ಲಾ ಇದನ್ ಮಾಡಿ ಕೊಡ್ತಾರ್ರಿ ಅವ್ರ. ಪರಿಸರದ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾರ. ಮತ್ತ ಇವು ಪ್ರಾಣಿ ಪಕ್ಷಿಗಿರಿ ನೀರಿನ ಅರವಟ್ಟಿಗೆ ಇಡುದ್ರಿ, ಅರವಟ್ಟಿಗೆ ಕಟ್ಟುದು. ಅಲ್ಲಿ ಗಿಡಗಳದಾಗ ಎಲ್ಲಾ ಕಟ್ಟಿದೇವ್ರಿ ಕಡೆ. ಪ್ರಾಣಿ ಪಕ್ಷಿಗಳು ಕಟ್ಟಿರಿ? ಹಾ ರೀ. ಇನ್ ಮತ್ತೆ ಎಲ್ಲೆಲ್ಲಿ ಎಷ್ಟ್ ಗಿಡ ಹಚ್ಚಿರಿ ನೀವು? ಅಲ್ಲಿ ಹುಲಿ ಗುಡದಾಗ ಹಚ್ಚಿದಿವ್ರಿ, 1800 ಗಿಡ ರೀ. ಅಲ್ಲೇ ಇಲ್ಲಿ ಮಠದ ಹೊಲ ಅಂತ ಐತ್ರಿ ಮಡ್ಯಾಗ್ರಿ, ಅಲ್ಲಿ ಒಂದ್ 4,500 ಗಿಡ ಹಚ್ಚಿದಿವ್ರಿ. ಎಲ್ಲಾ ತರ ಗಿಡ ಹಚ್ಚಿರಿ ಅಲ್ಲಿ? ಎಲ್ಲಾ ತರ ರೀ. ಯಾವ್ಯಾವ ಹಚ್ಚಿರಿ? ಹುಂಚಿನ ಗಿಡ ರೀ, ಬೇನ್ ಗಿಡ, ಪ್ರತಿಯೊಂದು ಯಾವ ಇದನ್ ಸಿಗ್ತಾವ್ರಲ್ಲ ಎಲ್ಲಾ ತಂತಂದ್ ಹಚ್ಚಿದಿವ್ರಿ. ಹಾ ರೀ. ಈಗ ಬೇಸಿಗೆ ಸಂದರ್ಭದಲ್ರಿ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಬಾಳ ಅವಶ್ಯಕತೆ ಐತ್ರಿ. ಅದಕ್ಕೆ ನೀವ್ ಏನೇನ್ ಕ್ರಮ ಕೈಗೊಂಡ್ರಿ? ಮಾಡಿದವ್ರ ಅಲ್ಲಿ ಇಲ್ಲಿ ಪಾದಗಟ್ಟೆ ಅಂತ ಹೇಳಿ ಐತ್ರಿ. ಅಲ್ಲಿ ಪೂರ್ತಿ ಅಲ್ಲಿ ಪಾದಗಟ್ಟೆ ಅಲ್ಲಿ ನಮ್ಮ ಮನಿ ಮುಂದದು ಎಲ್ಲಾ ಗಿಡಗಳು ಅದಾವ್ರಿ. ಅಲ್ಲಿ ಪೂರ್ತಿ ಅರವಟ್ಟಿಗೆ ಕಟ್ಟಿದಿವ್ರಿ. ಅವು ಬರ್ನಿ ಅಂತಾವ್ ತಂದ್ರಿ. ಮ್ಯಾಗ ಎಲ್ಲಾ ಗಿಡಗಳದಾಗ ದಿವ್ಸ ನೀರ್ ಹಾಕ್ತಿವ್ರಿ, ಮುಂಜಾನೆ ಎದ್ದು ಕುಡ್ಲೇ ರೀ. ಬರ್ತಾವ್ರಿ ಪಕ್ಷಿ? ಪೂರ್ತಿ ಎಲ್ಲಾ ನವಿಲ್ ಇರ್ತಾವ್ರಿ. ಅವ್ ಕಾಳು ಹಾಕುದು, ಇದನ್ ಮಾಡುದು, ಈಗ ಎಲ್ಲಾ ತರ ನವಿಲ್ ಬಾಳ ಜಾಸ್ತಿ ರೀ. ನವಿಲು ಅದಾವ್ರಿ? ನವಿಲ್ ಅದಾವ್ರಲ್ಲ, ನವಿಲ್ ಅದಾವ್ರಿ. ಮತ್ತ ಇವು ಗುಬ್ಬಿ, ಇವು ಇದನ್ರಿ ಎಲ್ಲಾ ತರ ಪಕ್ಷಿಗಳು ಬರ್ತಾವ್ರಿ. ಈಗ ನಮಗ್ ತೋರಿಸ್ತೀರಿ ನೀವು ಎಲ್ಲಿ ವ್ಯವಸ್ಥೆ ಮಾಡಿರೋ? ಬರ್ರಿ, ಅಲ್ಲಿ ನೋಡಕ್ರಿ ಬರ್ರಿ.
ಈಗ ಇಂಚಿಗೇರಿ ಮಠದ ತೆಂಗಿನ ಮರ ಹಾಗೂ ಹೂವಿನ ಗಿಡಗಳ ಸುಂದರ ರಮಣೀಯ ದೃಶ್ಯವನ್ನು ನಿಮಗೆ ಚಿತ್ರಣದಲ್ಲಿ ನೋಡ್ತಾ ಇದ್ದೀರಿ. ಬೇಸಿಗೆಯ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಹಾಗೂ ವಿವಿಧ ಪ್ರಾಣಿಗಳ ಬಾಯಾರಿಕೆಯನ್ನು ನಿವಾರಣೆ ಮಾಡಲು ಇಂಚಿಗೇರಿ ಮಠದ ಪರಿಸರ ಪ್ರೇಮಿ ಹಾಗೂ ಪಕ್ಷಿ ಪ್ರಾಣಿ ಪ್ರೇಮಿಗಳಾದ ಅನಿಲ್ ಕುಮಾರ್ ತೋರತ್ ಅವರು ಪಕ್ಷಿ ಹಾಗೂ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಈಗ ಹಲವು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಚಾಲು ಮಾಡಿದ ಹೇಳ. ಡೈಲಿ ನೀರು ಹಾಕ್ತೀವಿ ನೋಡ್ರಿ ಹಿಂಗ್ರಿ. ಅನಿಲ್ ಕುಮಾರ್ ಅವರು ಪಕ್ಷಿ ಪ್ರೇಮಿಗಳ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇರೋದನ್ನು ಮುಂಜಾನೆ ಹಾಕಿದ್ ನೋಡ್ರಿ ನೀರ್ ಅದಾವ್ರಿ. ಅವರು ಮುಂಜಾನೆ ಎಲ್ಲಾ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಏಕಾರೆ ಎಡೆ ಬಿಡದೆ ಇವಕ್ಕೆಲ್ಲಕ್ಕೂ ಮುಂಜಾನೆ ನೀರ್ ಹಾಕಿ ಇರ್ತೀವ್ರಿ. ನೀರಿನ ವ್ಯವಸ್ಥೆ ಮುಂಜಾನೆ 5:15 ಎದ್ದು ಕೂಡ್ಲೇ ರೀ. ಹಾಗೂ ಈಗ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಕೂಡ ಅಲ್ಲದೆ ಇಲ್ಲಿ ಕಾಳುಗಳ ಸಹಿತ ನಮ್ಗೆ ಕಾಣ್ತಾ ಇದೆ. ಇವು ಕಾಳು ನೀವು ಹಾಕಿರೇನ್ರಿ? ಇವು ಬೆಳಿಗ್ಗೆ ಕಾಳು ಹಾಕಿರ್ತಾವ. ದಿವಸ ಡೈಲಿ ಬೆಳಿಗ್ಗೆ ಕಾಳು ಹಾಕ್ತಿವಿ. ದಿನನಿತ್ಯ ಕಾಳು ಹಾಕ್ತಿವಿ. ದಿನನಿತ್ಯ ಕಾಳು ಹಾಕ್ತಿವ್ರಿ. ನವಿಲದು ಏಕಮ್ ಇದನ್ನಾಗಿರ್ತಾವ್ರಿ. ಈಗ ಇಲ್ಲಿ ದೇವಸ್ಥಾನಕ್ ಪ್ರವಾಸಿಗರದು ಬರಂತ್ಲೇ ರೀ. ಅವು ಒಟ್ಟು ಅಂಜಿ ಎಲ್ಲಾರು ನೋಡ್ಲಕ್ಕ ಕೇಕೆ ಮಾಡುದು ಇದನ್ನ ಹಿಂಗ್ ಮಾಡಂತ್ಲೇ ರೀ. ಅಂಜಿ ಇಲ್ಲಿ ಇದನ್ನ ಐತ್ಲೆ ಬಿದರ್ ಬೆಟ್ಟದು ಕಂಟಿಗೋಟ ಸೇರಿರ್ತಾವ್ರಿ. ಈಗ ಪ್ರಶಾಂತ ವಾತಾವರಣ ಇದ್ದಾಗ ಇಲ್ಲಿ ನವಿಗಳು ನಾವು ನೋಡ್ಬೋದು. ನವಿಲು ನಸಿಕ್ನಾಗ ಅಂತ ನೋಡ್ಬೋದ್ರಿ. ಪೂರ್ಣ ಹೊಸ ಜನರ ಕಾಣ್ರ ಅಟ್ಟ ಭಯ ಪಡ್ತಾವ. ಅಂಜಿ ಒಳಗಡೆ ಹೋಗ್ತಾವ್ರಿ. ಅಲ್ಲಿ ನೀರ್ ಹಾಕ್ಲಾತಾರ ಅವ್ರು ನಮ್ಮ ತಾಯಿಯವ್ರು ನೋಡ್ರಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಪರಿಸರ ಪ್ರೇಮಿಗಳಾದ ಅನಿಲ್ ಕುಮಾರ್ ತೋರತ್ ಅವರ ತಾಯಿಯವರಿದ್ದಾರೆ. ನಮಸ್ಕಾರ. ನಮಸ್ಕಾರ ರೀ. ನಿಮಗೂ ಪರಿಸರ ಅಂದ್ರೆ ಭಾಳಷ್ಟು ಪ್ರೀತಿ ಏನ್ರಿ? ಒಳ್ಳೆ ಪ್ರೀತಿ ರೀ ನಮ್ಗೆ. ಪರಿಸರ ಅಂದ್ರೆ ಅಷ್ಟು ನಮಗೆ ಅದ್ರದ ನಮಗೊಂದು ಕುಚಿನ ಬೆಳೆಸಿದಂಗೆ ಒಂದು ಗಿಡ ಬೆಳೆಸ್ಬೇಕನ್ನೋದು ಒಳಗೆ ಪ್ರೇಮ. ಅಷ್ಟು ಕಾಳಜಿ ಮಾಡ್ತೀರಿ ಗಿಡ ಮರಗಳನ್ನ? ಅಷ್ಟು ಉಲ್ಲಾಸ ನಮಗೆ. ಎಷ್ಟು ವರ್ಷಗಳಿಂದ ಮಾಡ್ತೀರಿ ಇದನ್ನ? ನಾವು ಹುಟ್ಟಿದಂದ ಈ ಗಿಡಗಳದ ಈ ಮಠದೊಳಗೆ ಬೆಳೆದಲ್ಲ, ಇದ್ರದ್ದು ಪರಿಸರದ ಅಷ್ಟು ನಮಗೆ ಒಳಗೆ ಪ್ರೇಮತ್ತು. ಈಗ ಅನಿಲ್ ಕುಮಾರ್ ಅವ್ರಿಗೆ ಗಿಡ ಮರಗಳ ಮೇಲೆ ಪ್ರೀತಿ ಬಂದಿದ್ದು ನಿಮ್ಮಿಂದಾನ? ಅವ್ರಿಗೆ ಇಂಥ ಗಿಡ ಬೆಳೆಸಬೇಕು ಹುಟ್ಟಿದಂದ ಅವಂಗ ಒಂದಿಟ್ಟು ಎಲ್ಲಾ ಸಂಸ್ಕಾರ ಹೇಳ್ಕೊತಿದ್ದೆ. ನಾವೀಗ ನೋಡ್ಕೊಂಡು ಬಂದೀವ್ರಿ. ಅಲ್ಲಿ ಸಾಕಷ್ಟು ಗಿಡ ಮರಗಳನ್ನ ಅವ್ರಿಗೆ ಹಚ್ಚಾರ್ರಿ. ಈಗ ಮತ್ತೆ ನೀವು ಏನೇನು ಮಾಡ್ತೀರಿ ಮಠದಾಗ ಕೆಲಸ? ನಾವೆಲ್ಲ ಇಲ್ಲಿ ಏನು ಬರ್ತೈತಿ ಹೊಲದ ಬತ್ತಂದ್ರೆ ಹೊಲದಾಗ, ಮನ್ಯಾಗ ಕೆಲಸ ಇತ್ತಂದ್ರೆ ಮನೆ ಒಳಗೆ, ಅಲ್ಲಿ ನಮ್ಮ ಆಶ್ರಮದೊಳಗೆ ದೊಡ್ಡ ಮಠ ಕಟ್ಟ್ಯಾರ ನಮ್ಮ ಮಾಧವಾನಂದ ಪ್ರಭುಗಳು. ಅಲ್ಲಿ ಏನೇನು ಬರ್ತೈತಿ ಆ ಕೆಲಸಕ್ಕೆಲ್ಲ ಇದು ಬರುದಿಲ್ಲ ಅನ್ನಂಗಿಲ್ಲ, ಎಲ್ಲದಕ್ಕೂ ರೆಡಿ. ಎಲ್ಲ ಸೇವೆಯನ್ನು ಸಲ್ಲಿಸ್ತೀವಿ. ಎಲ್ಲ ಸೇವೆ ಇದ್ರಾಗ ಇಲ್ಲ ಅನ್ನಂಗಿಲ್ಲ. ಕಸ ಹಿಡ್ಕೊಂಡು ನಾವು ಅಡಿಗೆ ಮಾಡೋದು ಹಿಡ್ಕೊಂಡು ಏನು ಬರ್ತೈತಿ ಅದಕ್ಕೆಲ್ಲ ಅವ್ರ ಮಾಧವಾನಂದ ಪ್ರಭುಗಳ ಅಂಟ ಶಕ್ತಿನ ಕೊಟ್ಟಾರು. ಹಂಗೆ ನಮ್ಗೆ ಬಂದ ಬಿಟ್ಟೈತಿ. ಮಾಡ್ಕೊತ ಬಂದಿದ್ದೀವಿ. ನೀವು ಯಾವ್ಯಾವ ಗಿಡಗಳನ್ನ ಹಚ್ಚಿರಿ? ನಾವು ಚಿಕ್ಕು ಗಿಡ, ಇವು ಪತ್ರಿ ಗಿಡ, ಮತ್ತು ಹೂವಿನ ಗಿಡಗಳು, ಮತ್ತು ಮಾವಿನ ಗಿಡಗಳು ಇವೆಲ್ಲ ಬೆಳೆಸಿದೇವು. ಎಲ್ಲ ಬೆಳೆಸಿರಿ. ದಿನನಿತ್ಯ ನೀರು ಹಾಕ್ತಿರಿ? ದಿನ ನೀರು ಹಾಕ್ತೀವಿ. ಧನ್ಯವಾದ.